ಟ್ಯೂಬ್ಲೈಟ್ನ ಪರಿಶೀಲನೆ. ಟ್ಯೂಬ್ಲೈಟ್ ಟೆಸ್ಟಿಂಗ್. ಟ್ಯೂಬ್ಲೈಟ್ ಸಾಂಪ್ರದಾಯಿಕ ಬಲ್ಬ್ಗಳಿಗಿಂತ 40% ಕಡಿಮೆ ವಿದ್ಯುತ್ ಬಳಕೆ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇದು ಫ್ಲೋರೋಸೆಂಟ್ ತಂತ್ರಜ್ಞಾನವನ್ನು ಬಳಸುವ ಶಕ್ತಿ ಸಮರ್ಥ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಬೆಳಕಿನ ಮೂಲವಾಗಿದೆ. ಈ ವಿಡಿಯೋದಲ್ಲಿ ನಾವು ಟ್ಯೂಬ್ಲೈಟ್ನ ಮುಖ್ಯ ಭಾಗಗಳು ಮತ್ತು ಅವುಗಳ ಟೆಸ್ಟಿಂಗ್ ಪ್ರಕ್ರಿಯೆಯನ್ನು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ಟ್ಯೂಬ್ಲೈಟ್ ಮತ್ತು ಅದರ ಭಾಗಗಳು: ಸ್ಟಾರ್ಟರ್, ಸಪ್ಲೈ ಟರ್ಮಿನಲ್, ಬೈಪಿನ್ ಹೋಲ್ಡರ್, ಚೋಕ್, ಟ್ಯೂಬ್ ರಾಡ್ ಮತ್ತು ಟ್ಯೂಬ್ನ ಪಟ್ಟಿ. ಬನ್ನಿ ಸ್ಟಾರ್ಟರ್ನ ಪಾತ್ರವನ್ನು ತಿಳಿಯೋಣ. ಫ್ಲೋರಸೆಂಟ್ ಟ್ಯೂಬ್ನೊಳಗಿನ ಗ್ಲಾಸ್ ಅನ್ನು ಚಾರ್ಜ್ ಮಾಡಲು ಚೋಕ್ ಮೂಲಕ ಹೆಚ್ಚಿನ ವೋಲ್ಟೇಜ್ ಸ್ಪೈಕ್ ಉತ್ಪತ್ತಿ ಮಾಡುವುದು ಅಗತ್ಯವಾಗಿದೆ. ಇದು ಸರ್ಕ್ಯೂಟ್ ಅನ್ನು ವೇಗವಾಗಿ ಮುಚ್ಚಿ ಮತ್ತು ತೆರೆಯುವ ಅಂದರೆ ಮೇಕ್ ಅಂಡ್ ಬ್ರೇಕ್ ಪ್ರಕ್ರಿಯೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಇದೇ ಕಾರಣಕ್ಕಾಗಿ ಟ್ಯೂಬ್ಲೈಟ್ ಸರ್ಕ್ಯೂಟ್ನಲ್ಲಿ ಸ್ಟಾರ್ಟರ್ ಅನ್ನು ಬಳಸಲಾಗುತ್ತದೆ. ಈಗ ಸ್ಟಾರ್ಟರ್ನ ಕಂಟಿನ್ಯೂಟಿ ಟೆಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟಾರ್ಟರ್ನ ಪರಿಶೀಲನೆಯನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ ಬಳಸಿ ಮಾಡಲಾಗುತ್ತದೆ. ಟೆಸ್ಟ್ ಲ್ಯಾಂಪ್ನ 2 ಟರ್ಮಿನಲ್ಗಳನ್ನು ಸ್ಟಾರ್ಟರ್ಗೆ ಜೋಡಿಸಿದಾಗ ಟೆಸ್ಟ್ ಲ್ಯಾಂಪ್ ಬೆಳಗುತ್ತದೆ. ಲ್ಯಾಂಪ್ ಬೆಳಗುತ್ತಿದ್ದರೆ ಸ್ಟಾರ್ಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅರ್ಥ. ಲ್ಯಾಂಪ್ ಬೆಳಗದಿದ್ದರೆ ಸ್ಟಾರ್ಟರ್ ಹಾಳಾಗಿರುತ್ತದೆ, ಅಂದರೆ ಸ್ಟಾರ್ಟರ್ ಎಲ್ಲೋ ಓಪನ್ ಆಗಿದೆ ಎಂದು ಅರ್ಥ. ಗಮನಿಸಿ, ಸ್ಟಾರ್ಟರ್ ಕೆಟ್ಟು ಹೋದರೆ ಅದನ್ನು ತಕ್ಷಣ ಬದಲಾಯಿಸಿ. ಈಗ ನಾವು ಟ್ಯೂಬ್ಲೈಟ್ನಿಂದ ಚೋಕ್ ಅನ್ನು ಬೇರ್ಪಡಿಸುತ್ತೇವೆ. ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಚೋಕ್ನ ಸ್ಕ್ರೂಗಳನ್ನು ತೆರೆಯಿರಿ ಮತ್ತು ನಂತರ ನೋಸ್ ಪ್ಲೈಯರ್ನ ಸಹಾಯದಿಂದ 2 ವೈರ್ಗಳನ್ನು ಬೇರ್ಪಡಿಸಿ. ಗಮನದಲ್ಲಿಡಿ, ಚೋಕ್ ಅನ್ನು ಬೇರ್ಪಡಿಸುವಾಗ ಎಲ್ಲ ಸ್ಕ್ರೂಗಳು ಮತ್ತು ವೈರ್ಗಳನ್ನು ಸುರಕ್ಷಿತವಾಗಿ ಇಡಿ. ನಂತರ ಸ್ಕ್ರೂಗಳನ್ನು ಮತ್ತೆ ಹಾಕಿ. ಈಗ ಚೋಕ್ ಮತ್ತು ಟ್ಯೂಬ್ಲೈಟ್ ಅನ್ನು ಜೋಡಿಸುವ ಸ್ಕ್ರೂಗಳನ್ನು ಸಂಪೂರ್ಣವಾಗಿ ತೆರೆಯಿರಿ ಮತ್ತು ಅವುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಈಗ ಚೋಕ್ನ ಟೆಸ್ಟಿಂಗ್ ಕುರಿತು ತಿಳಿದುಕೊಳ್ಳೋಣ. ಚೋಕ್ನ ಟೆಸ್ಟಿಂಗ್ ಅನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ನಿಂದ ಮಾಡುತ್ತೇವೆ. ಮೊದಲಿಗೆ ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಒಂದು ಟರ್ಮಿನಲ್ ಅನ್ನು ಬಾಡಿಗೆ ಸ್ಪರ್ಶಿಸಿ ಮತ್ತು ಇನ್ನೊಂದು ಟರ್ಮಿನಲ್ ಅನ್ನು ಚೋಕ್ನ 2 ಟರ್ಮಿನಲ್ಗಳಿಗೆ ಜೋಡಿಸಿ ನೋಡಿ. ಟೆಸ್ಟ್ ಲ್ಯಾಂಪ್ ಬೆಳಗಿದರೆ ಚೋಕ್ ಶಾರ್ಟ್ ಆಗಿರುತ್ತದೆ. ಈಗ ಟೆಸ್ಟ್ ಲ್ಯಾಂಪ್ನ 2 ಟರ್ಮಿನಲ್ಗಳನ್ನು ಚೋಕ್ನ 2 ಟರ್ಮಿನಲ್ಗಳಿಗೆ ಜೋಡಿಸಿ. ಟೆಸ್ಟ್ ಲ್ಯಾಂಪ್ ಮಂದವಾಗಿ ಬೆಳಗಿದರೆ ಚೋಕ್ ಸರಿಯಾದ ಸ್ಥಿತಿಯಲ್ಲಿ ಇದೆ ಎಂದು ಅರ್ಥ. ಟೆಸ್ಟ್ ಲ್ಯಾಂಪ್ ಪ್ರಕಾಶಮಾನವಾಗಿ ಬೆಳಗಿದರೆ ಚೋಕ್ ಹಾಳಾಗಿರುತ್ತದೆ. ಟೆಸ್ಟ್ ಲ್ಯಾಂಪ್ ಬೆಳಗದಿದ್ದರೆ ಚೋಕ್ನ ವೈಂಡಿಂಗ್ ಓಪನ್ ಆಗಿದೆ ಎಂದು ಅರ್ಥ. ಚೋಕ್ ಹಾಳಾಗಿದ್ದರೆ ಅದನ್ನು ತಕ್ಷಣ ಬದಲಾಯಿಸಿ. ಈಗ ಟ್ಯೂಬ್ ರಾಡ್ನ ಟೆಸ್ಟಿಂಗ್ ಕುರಿತು ತಿಳಿಯೋಣ. ಟ್ಯೂಬ್ ರಾಡ್ನ ಟೆಸ್ಟಿಂಗ್ ಮಾಡುವಾಗ ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಟರ್ಮಿನಲ್ಗಳನ್ನು ರಾಡ್ನ 2 ಟರ್ಮಿನಲ್ಗಳಿಗೆ ಜೋಡಿಸಿ ಮತ್ತು ಇದೇ ಟೆಸ್ಟ್ ಅನ್ನು ಇನ್ನೊಂದು ಬದಿಯ 2 ಟರ್ಮಿನಲ್ಗಳಿಗೆ ಮಾಡಿ. ಟೆಸ್ಟ್ ಲ್ಯಾಂಪ್ ಬೆಳಗಿದರೆ ಟ್ಯೂಬ್ ರಾಡ್ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಅರ್ಥ. ಟೆಸ್ಟ್ ಲ್ಯಾಂಪ್ ಬೆಳಗದಿದ್ದರೆ ಟ್ಯೂಬ್ ರಾಡ್ ಹಾಳಾಗಿದೆ ಎಂದು ಅರ್ಥ. ಅದನ್ನು ತಕ್ಷಣ ಬದಲಾಯಿಸಿ. ಈಗ ನಾವು ಟೆಸ್ಟಿಂಗ್ ಮಾಡುವಾಗ ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳತ್ತ ಗಮನ ಹರಿಸೋಣ. ವಿವಿಧ ಟೆಸ್ಟ್ಗಳಲ್ಲಿ ಸುರಕ್ಷತೆಗಾಗಿ ಯಾವಾಗಲೂ ಸರಿಯಾದ ರೇಟಿಂಗ್ ಹೊಂದಿರುವ ಸೀರೀಸ್ ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿ. ಟೆಸ್ಟಿಂಗ್ ಮಾಡುವಾಗ 200 ವ್ಯಾಟ್ ಬಲ್ಬ್ ಅನ್ನು ಬಳಸಿ. ಇದುವರೆಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿರುವುದನ್ನು ಒಂದು ಬಾರಿ ಸಂಕ್ಷಿಪ್ತವಾಗಿ ನೋಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಟ್ಯೂಬ್ಲೈಟ್ನ ಪ್ರಮುಖ ಭಾಗಗಳ ಕುರಿತು ಅರ್ಥ ಮಾಡಿಕೊಂಡೆವು. ಉದಾಹರಣೆಗೆ ಸ್ಟಾರ್ಟರ್, ಚೋಕ್, ಟ್ಯೂಬ್ ರಾಡ್ ಹಾಗೂ ಅವುಗಳ ಪರೀಕ್ಷಾ ವಿಧಾನಗಳನ್ನು ವಿವರವಾಗಿ ತಿಳಿದುಕೊಂಡೆವು. ಸ್ಟಾರ್ಟರ್ನ ಪರೀಕ್ಷೆಯನ್ನು ಹೇಗೆ ಮಾಡುವುದು ಮತ್ತು ಚೋಕ್ ಹಾಗೂ ಟ್ಯೂಬ್ ರಾಡ್ನ ಸರಿಯಾದ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಎಂದು ನೋಡಿದೆವು. ಇದರ ಜೊತೆಗೆ
ಟೆಸ್ಟಿಂಗ್ ಸಮಯದಲ್ಲಿ ಗಮನದಲ್ಲಿಡಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ಹಂಚಿಕೊಳ್ಳಲಾಗಿದೆ. ನಿಮಗಾಗಿ ಒಂದು ಪ್ರಶ್ನೆ. ಟ್ಯೂಬ್ಲೈಟ್ನಲ್ಲಿ ಯಾವ ಯಾವ ಗ್ಯಾಸ್ಗಳು ಇರುತ್ತವೆ? ಯೋಚಿಸಿ ಮತ್ತು ಹಂಚಿಕೊಳ್ಳಿ.